ಪ್ರೀತಿಯ ಪ್ರಥಮ PUCಯ ವಿದ್ಯಾರ್ಥಿಗಳೇ, ನಿಜವಾಗಿಯೂ ನನಗೆ ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸಾ ಅನ್ನೋದು ಕೂಡ ಗೊತ್ತಿಲ್ಲ ಸರ್. ಸುಮ್ಮನೆ ನಾನು ನಿಮ್ಮನ್ನು ಯಾರಾದರೂ ಯಾಮರ್ಸ್ಬಿಟ್ಟು ಅಥವಾ ಹೌದಲ್ವಾ ವ್ಯೂಸ್ ತಗೊಳ್ಳಿಕ್ಕೆ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಲೈಕ್ಸು, ನಿಮ್ಮ ಒಂದು ಏನಂತೀರ ಕ್ರೇಜು ನನ್ನ ಕಡೆಗೆ ಅಂಥವು ನಾನಲ್ಲ. ಬಟ್ ಐ ಡೋಂಟ್ ನೋ, ನನಗೆ ಸಿಕ್ಕಿರುವ ಹಾಗೆ ಇದು ಬಹಳ ಸಲ ಎಕ್ಸಾಮಲ್ಲಿ ರಿಪೀಟೆಡ್ ಆಗಿದೆ ಅಂತೆ. ಇವೆಲ್ಲ ಪ್ರಶ್ನೆಗಳು ಯಾವುದು ಟು ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಇದೆ ಅಲ್ವಾ, ಇದು ಬಹಳ ಸಲ ರಿಪೀಟ್ ಆಗಿದೆ ಅಂತ ಸುದ್ದಿ ಕೇಳ್ಪಟ್ಟೆ. ಆ ಸುದ್ದಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಇದನ್ನು ಒಮ್ಮೆ ಒಂದೇ ಒಂದು ಪೇಜ್ ಇದೆ, ಜಾಸ್ತಿ ಇಲ್ಲ, ಅರ್ಥ ಆಗತ್ತಲ್ವ. ಇದನ್ನು ಡೌನ್ಲೋಡ್ ಮಾಡಿಕೊಂಡು ತಾವುಗಳು ನಿಮ್ಮ ಶಿಕ್ಷಕರಿಗೆ, ನಿಮ್ಮ ಬೋಧನೆ ಮಾಡುವಂತಹ ಲೆಕ್ಚರ್ಗಳಿಗೆ ಒಮ್ಮೆ ತೋರಿಸಿದರು, ಅಥವಾ ರ್ಯಾಂಕ್ ಸ್ಟೂಡೆಂಟ್ ಯಾರಾದರೂ ಇದ್ದರೆ ಅವ್ರಿಗೆ ತೋರಿಸಿದರು, ಅಥವಾ ನೀವು ಡೈಲಿ ಕಾಲೇಜಿಗೆ ಹೋಗ್ತೀರಾ ಅಂದರೆ ನಿಮಗೂ ಕೂಡ ಗೊತ್ತಾಗುತ್ತೆ ಯಾವುದು ಆಗಿರ್ಬೋದು ಅಂತ. ಈ 28 ಪ್ರಶ್ನೆಗಳನ್ನು ತಾವು ಯಾವುದೇ ಕಾರಣಕ್ಕೂ ಬಿಡಬೇಡಿ ಅಂತಲೂ ನಾನು ಕೂಡ ಒಂದು ಹೇಳ್ತಾ ಇದ್ದೇನೆ. ಯಾಕಂದರೆ ಹೇಳಲಿಕ್ಕಾಗಲ್ಲ, ಕೆಲವೊಮ್ಮೆ ಕೈಯಲ್ಲಿದ್ದುಬಿಟ್ಟು ಅದೇನು ಹೇಳ್ತಿರಲ್ವ, ಮುಂದೆ ಬಂದರೂ ತುತ್ತು ಸಿಗಲ್ಲ ಅದು ಕೆಲವೊಮ್ಮೆ ಅಂತ. ಈಗ ನಮಗೆ ಕೈಗೆ ಎದುರಿಗೆ ಬಂದಿದೆ, ಅದನ್ನು ನಾವು ಸ್ವೀಕರಿಸಬೇಕು ಅಂತ ನಾನು ಅಂದ್ಕೊಂಡಿದ್ದೇನೆ. ಆದರೆ ಬಿಕಾಸ್ ದಿಸ್ ಕೆಮಿಸ್ಟ್ರಿ ನಾನೇನು ಪಾಠ ಮಾಡಲ್ಲ ಅಲ್ವಾ, ಸಿಕ್ಕಿರೋದನ್ನು ನಿಮಗೆ ನಾನು ದೊರಕಿಸಿ ಕೊಡ್ತಾ ಇದ್ದೇನೆ. ಇದೊಂದು ಪ್ಲಾಟ್ಫಾರ್ಮ್ ಇದ್ದ ಹಾಗೆ, ನಿಮಗೆ ಅವಶ್ಯಕತೆ ಇರೋದನ್ನು ಇಲ್ಲಿ ತರ್ತಾ ಇದ್ದೇನೆ ಮಾರ್ಕೆಟಿಗೆ, ಉಚಿತವಾಗಿ ತಗೊಂಡು ಹೋಗ್ತಾ ಇದ್ದೀರಾ ಅಷ್ಟೇ. ಲೇಲೋ ಭೈ ಲೇಲೋ ಅಂತ, ಹೌದಲ್ವಾ. ಗಾಡ್ ಬ್ಲೆಸ್ ಯು ಆಲ್. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಮುಂದೆ ಬರೆಯಲಿ. ಪ್ರತಿಯೊಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಎಲ್ಲ ನಿಮ್ಗೆ ಇಂಪಾರ್ಟೆಂಟ್ ಬೇಕಾಗಿರುವಂತಹ ಮೆಟೀರಿಯಲ್ ಇರುತ್ತೆ, ಅದನ್ನು ಡೌನ್ಲೋಡನ್ನು ಮಾಡಿಕೊಳ್ಳಿ. ಒಂದು ರಿಕ್ವೆಸ್ಟ್ನೊಂದಿಗೆ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಅದೇ ಒಂದು ಭರವಸೆ, ಏನು ಡಿಮ್ಯಾಂಡಪ್ಪ ಅಂತ ಹೇಳಿದರೆ ಒಂದು ಲೈಕು, ಒಂದು ನಿಮ್ಮ ಕಮೆಂಟು, ಅರ್ಥ ಆಗತ್ತಲ್ವ. ಹಾಗೂ ನಮ್ಮ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂತ ಒಂದೇ ಒಂದು ರಿಕ್ವೆಸ್ಟು. ಗಾಡ್ ಬ್ಲೆಸ್ ಯು ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ಎಕ್ಸಾಮ್ ಈಸಿಯಾಗಿರುತ್ತೆ, ಟೆನ್ಷನ್ ತಗೋಬೇಡಿ. ಫಸ್ಟ್ ಇಯರ್ PUC ಯಾರೂ ಕೂಡ ಫೇಲ್ ಆಗಲ್ಲ.